ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮನ ದೂರ ಮಾಡಿ ಅವಳಿರ್ಬೇಕು ಅನ್ಕೊಂಡ್ಲು. ಕೊನೆಗೆ ಅಮ್ಮನ ಈ ಭೂಮಿ ಮೇಲೆ ಇಲ್ದಿರೋ ಹಾಗೆ ಮಾಡಿದ್ಲು. ನೋಡೋದಕ್ ಮಾತ್ರ ಒಳ್ಳೆಯವಳ ತರ ಕಾಣಿಸ್ತಾಳೆ, ಆದ್ರೆ ಮಾಡೋ ಕೆಲ್ಸ ಎಲ್ಲ ಮಾಡಿ ಮುಗಿಸಿದಾಳೆ. ಇವತ್ತು ನನ್ಗೋಸ್ಕರ ಚೈನೀಸ್ ಅಡ್ಗೆ ಮಾಡಿ ನನ್ನನ್ನು ಅವಳು ವಶ ಮಾಡ್ಕೊಳ್ಳೋದಕ್ ನೋಡ್ತಿದ್ದಾಳೆ. ನಿನ್ನ ಎಲ್ಲರೂ ಬೈಯೋ ಹಾಗೆ ಮಾಡಿ ಎಲ್ರೂ ಅವಮಾನ ಮಾಡೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಕಲ್ಯಾಣಿನೇ ಅಲ್ಲ. ನೀನ್ ಹೇಗೂ ನನಗ್ ನೂಡಲ್ಸ್ ತಿನ್ನೋದಕ್ ಕೊಟ್ಮೇಲೆ ಸಾಸ್ ಹಾಕು ಅಂತ ಹೇಳ್ತೀಯ ಅಲ್ವಾ? ಅದಕ್ಕೆ ಈ ಪಾಯ್ಸನ್ನ ಸಾಸ್ ಅಲ್ಲಿ ಮಿಕ್ಸ್ ಮಾಡ್ತೀನಿ. ನಾನ್ ಸಾಯೋದಕ್ಕಂತೂ ಅಲ್ಲ, ನನ್ನ ಸಾಯಿಸೋದಕ್ಕೆ ನೀನ್ ಪ್ರಯತ್ನ ಪಟ್ಟೆ ಅಂತ ನಾನ್ ಎಲ್ಲರ ಮುಂದೆ ಗಲಾಟೆ ಮಾಡಿ ನಿನಗೆ ಅವಮಾನ ಆಗೋ ಹಾಗೆ ಮಾಡ್ತೀನಿ. ನಮ್ಮಮ್ಮನ್ ಸಾವಿಗೆ ಕಾರಣ ಆಗಿ ನಮ್ಮಪ್ಪನ ಮದ್ವೆ ಮಾಡ್ಕೊಂಡಿದ್ದ ತಪ್ಪಿಗೆ ನಿನ್ನ ಜೈಲಿಗೆ ಹಾಕಿಸ್ತೀನಿ. ಏ ಕಲ್ಯಾಣಿ, ಏನ್ ಮಾಡ್ತಿದ್ಯಾ? ನಾನೇನ್ ತಪ್ಪು ಮಾಡ್ತಿಲ್ಲ. ಅಷ್ಟಕ್ಕೂ ನಾನೇನ್ ಮಾಡಿದ್ರೆ ನಿಂಗೇನು? ನೀನು ಅನ್ಯಾಯ ಮಾಡ್ತಿದ್ಯಾ. ಅನುಪಮ ತುಂಬಾ ಒಳ್ಳೆಯವಳು, ಅವಳು ಯಾರ ತಂಟೆಗೂ ಹೋಗಲ್ಲ. ನೀನ್ ಹೀಗ್ ವಿಷ ಹಾಕಿ ನಾಟಕ ಮಾಡಿದ್ರೆ ಅವಳಿಗೆಲ್ಲರ ಮುಂದೆ ತುಂಬಾ ಅವಮಾನ ಆಗ್ಬಿಡತ್ತೆ. ನೀನ್ ಬಂದಿವಾಗ ನನಗೆ ಸಲಹೆ ಕೊಡ್ಬೇಡ. ನಮ್ಮ ಅಪ್ಪ ಅಮ್ಮನ ಮಧ್ಯೆ ಬಂದು ಅವ್ರ ಸಂಬಂಧಕ್ಕೆ ಬೆಂಕಿ ಹಚ್ಚಿದ್ಲು ಅನುಪಮ. ಇವಾಗ ಸ್ಟವ್ ಮೇಲೆ ಬೆಂಕಿ ಹಚ್ಚಿ ನನ್ಗೋಸ್ಕರ ನೂಡಲ್ಸ್ ಮಾಡಿದ ಮಾತ್ರಕ್ಕೆ ನಾನು ಅವಳ ತುಂಬಾ ಒಳ್ಳೆಯವಳು ಅನ್ಕೊಂಡು ಮೆಚ್ಕೋತೀನಿ ಅನ್ಕೊಂಡ್ಯಾ? ಅವಳು ಅವಮಾನ ಪಡ್ಬೇಕಾಗತ್ತೆ ಅಂತ ನೀನ್ ಅನ್ಕೋತಿದ್ಯಾ? ಆದ್ರೆ ಅವಳಿಂದ ನಮ್ಮಮ್ಮನ ಶವಕ್ಕೆ ನಾನ್ ಕೊಳ್ಳಿ ಇಡೋ ಹಾಗಾಯ್ತು. ಆ ಬೆಂಕಿ ಇನ್ನೂ ನನ್ನ ಹೃದಯದಲ್ಲಿ ಉರಿತಾನೆ ಇದೆ. ಆ ಚಿತೆ ಶಾಖ ನನ್ನ ಇನ್ನೂ ತಾಗ್ತಾನೆ ಇದೆ. ಹಾಗಂತ ನೀನೀಗ ಅನುಪಮನ ಸಾಯಿಸ್ಬಿಡ್ತೀಯಾ? ಇಲ್ಲಾಂದ್ರೆ ಆ ವಿಷ ಕಲ್ಸಿರೋ ಸಾಸ್ನ ನೂಡಲ್ಸ್ ಅಲ್ಲಿ ಹಾಕೊಂಡು ತಿಂದು ನೀನೇ ಪ್ರಾಣ ಬಿಟ್ಬಿಡ್ತೀಯಾ? ನಾನೇನ್ ಪ್ರಾಣ ಬಿಡಲ್ಲ, ಹಾಗಂತ ಅವಳನ್ನ ಕೊಲೆನೂ ಮಾಡಲ್ಲ. ನಮ್ಮಮ್ಮನ್ನ ಸಾಯಿಸಿದ ಹಾಗೆ ನನ್ನನ್ನು ಸಾಯಿಸಕ್ ಹೊರಟಿದ್ದಾಳೆ ಅಂತ ಸಿಕ್ಕಾಕ್ಸ್ಬಿಡ್ತೀನಿ. ಎಲ್ಲಾರ ಮುಂದೆ ಜಗಳ ಆಡಿ ಚಾನ್ಸ್ ಸಿಕ್ಕಿದ್ರೆ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೀನಿ. ಅಮ್ಮನ ಆರೋಗ್ಯ ಕೆಟ್ಟು ಹೋಗ್ತಾ ಇದೆ ಅಂತ ಬಾಲಾಜಿ ಹೇಳ್ದ. ನಾನು ಅಲ್ಲೇ ಇದ್ದಿದ್ರೆ ಅಮ್ಮನ ಕಣ್ರೆಪ್ಪೆ ಒಳಗಿಟ್ಟು ನೋಡ್ಕೊಳ್ತಿದ್ದೆ. ಆದ್ರೆ ನಾನೇನ್ ಮಾಡ್ಲಿ,
ಅಮ್ಮನಿಗೆ ನನ್ನ ಮೇಲಿರೋ ಕೋಪ ಇನ್ನೂ ಹೋಗಿಲ್ಲ. ಕಲ್ಯಾಣಿ ಹತ್ರ ನಿಜ ಹೇಳಿ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಅನ್ಸುತ್ತೆ. ಆದರೆ ಹೇಳ್ದೇನೆ ಹೇಗೆ ಕರ್ಕೊಂಡು ಹೋಗ್ಲಿ ನಾನು? ಒಂದು ವೇಳೆ ಹೇಳಿದ್ರೆ ಗಲಾಟೆ ಮಾಡ್ತಾಳೇನೋ, ಬೇಜಾರು ಮಾಡ್ಕೋತಾಳೋ ಏನೋ, ಏನು ಮಾಡಿಬಿಡ್ತಾಳೋ ಅನ್ನೋ ಭಯ ಬೇರೆ ಒಂದು ಕಡೆ. ನನ್ನ ಅವರ ಸಂಬಂಧದ ಬಗ್ಗೆ ಇವಳ ಹತ್ರ ಹೇಳಿದ್ರೆ ಒಳ್ಳೇದೇನೋ. ಬೇಡ ಬೇಡ, ಇನ್ನು ಚಿಕ್ಕ ಹುಡುಗಿ ತಡ್ಕೊಡಲ್ಲ. ಅಯ್ಯೋ, ನಾನು ಏನು ಮಾಡಲಿ ಅಂತಾನೆ ನನಗೆ ಗೊತ್ತಾಗ್ತಿಲ್ವಲ್ಲಪ್ಪ. ಅಜ್ಜಿ, ನನ್ನ ಮೇಲೂ ಕೂಡ ನಿಮಗೆ ಕೋಪ ಬಂದಿದೆ ಅಂತ ನನಗೆ ಅರ್ಥ ಆಯಿತು. ನಿಮಗೆ ಹೇಳ್ದೇನೆ ನಾನು ಮಾಡಿದ ಕೆಲಸ ತಪ್ಪೇ ಆಗಿರಬಹುದು. ಆದರೆ ನಮ್ಮನ್ನ ಬಿಟ್ರೆ ಅನುಪಮ ಅಮ್ಮಗೆ ಬೇರೆ ಯಾರಿದ್ದಾರೆ ಹೇಳಿ? ಅದಕ್ಕೆ ಅನುಪಮ ಅಮ್ಮನ ಮನೆಗೆ ಕರ್ಕೊಂಡು ಹೋದೆ. ನಿನ್ನ ಮನೆ ವಿಷಯನ ನನಗ್ಯಾಕೆ ಹೇಳ್ತಿದ್ಯಾ ಶೌರ್ಯ? ನಿನಗಿಷ್ಟ ಆಗಿದ್ದನ್ನ ನೀನು ಮಾಡಿದೆ. ನಾನು ಬೇಡ ಅನ್ಕೊಂಡವ್ರನ್ನ ನಿನ್ನವರು ಅನ್ಕೊಂಡು ನೀನು ಆಶ್ರಯ ಕೊಟ್ಟೆ ಅಷ್ಟೇ ಅಲ್ವಾ? ನಿಮ್ಮಪ್ಪ ಮನೆ ಅಳಿಯನಾಗಿ ಬಂದಿದ್ದಾನೆ, ನೀನಲ್ವಲ್ಲ. ಅದಕ್ಕೆ ನಿನಗಿಷ್ಟ ಬಂದ ಹಾಗೆ ನೀನು ಮಾಡ್ತಿದ್ಯಾ? ಪ್ರೀತಿ ತೋರಿಸೋ ಅಮ್ಮನೇ ಕೋಪ ಮಾಡ್ಕೊಂಡ್ರೆ, ಮಗು ಬೇಜಾರು ಮಾಡ್ಕೊಂಡು ಅಳೋದನ್ನ ಬಿಟ್ರೆ ಏನ್ ಮಾಡೋಕ್ಕಾಗತ್ತೆ ಹೇಳಿ? ಈಗ ಅನುಪಮ ಅಮ್ಮ ಕೂಡ ಅದನ್ನೇ ಮಾಡ್ತಿದ್ದಾರೆ. ನೀವು ಬಾಯಿ ತುಂಬ ಅನುಪಮ ಅಂತ ಮತ್ತೆ ಯಾವಾಗ ಪ್ರೀತಿಯಿಂದ ಕರಿತೀರೋ ಅಂತ ಅನುಪಮ ಅಮ್ಮ ಕಾಯ್ತಾ ಇದ್ದಾರೆ. ಅನುಪಮ ಅಮ್ಮನ ಜೀವನ ಪೂರ್ತಿ ನೋವಲ್ಲೇ ಮುಳುಗ್ ಹೋಗಿ ಕಣ್ಣೀರು ಕೂಡ ಬರ್ತಿಲ್ಲ ಅಜ್ಜಿ. ಆದ್ರೆ ನಾನು ನಿಮ್ಮ ಕೋಪನ ತಡ್ಕೊಳಕ್ಕಂತೂ ಆಗೋದೇ ಇಲ್ಲ. ನನ್ನನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ ಅಜ್ಜಿ. ಅನುಪಮ ಅದ್ಭುತವಾಗಿ ಪೂಜೆ ಮಾಡ್ತಾಳೆ. ದೇವರಿಗೆ ಶುಚಿಯಿಂದ ನೈವೇದ್ಯ ಕೂಡ ಮಾಡ್ತಾಳೆ. ಇವತ್ತು ಮನೆಯಲ್ಲಿ ಪೂಜೆ ನಡೀತಿದೆ. ಆದ್ರೆ ಅನುಪಮ ಇಲ್ದಿರೋ ಲೋಪ ಕಾಣ್ತಿದೆ. ಆದ್ರೂ ಅನುಪಮ ಮಾಡಿದ ತಪ್ಪೇ ಅಲ್ವಾ ಶೌರ್ಯ?
ತಪ್ಪ ಅಂತ ಅವನನ್ನ ಯಾಕೆ ಕೇಳ್ತಿದ್ಯಾ ಅಮ್ಮ? ತಪ್ಪು ಅಂತಾನೆ ಅಲ್ವಾ ನೀನು ಅವಳನ್ನ ಹೊರಗಾಕಿದ್ದು? ಮತ್ತೆ ಹೊಸದಾಗಿ ಅವಳ ಮೇಲೆ ಕರುಣೆ ತೋರಿಸ್ತಿದ್ಯಾ? ಒಂದೇ ದಿನದಲ್ಲಿ ಅವಳು ಮಾಡಿರೋ ತಪ್ಪು ತಪ್ಪೇ ಅಲ್ಲ ಅನ್ನೋ ಯೋಚನೆಯಲ್ಲಿ ಏನಾದ್ರೂ ಬಿದ್ದಿದ್ಯಾ? ಅವಳು ಮಾಡಿದ್ದು ತಪ್ಪೆ. ದಮಯಂತಿ, ಮೊದಲೇ ನಿಮ್ಮ ಅಮ್ಮನ ಆರೋಗ್ಯ ಸರಿ ಇಲ್ಲ. ಯಾಕೆ ಪ್ರತಿಯೊಂದಕ್ಕೂ ಕೆದಕಿ ಪಂಚಾಯ್ತಿ ಮಾಡ್ತೀಯಾ? ಹೋಗಿ ನಿನ್ನ ಕೆಲಸ ನೋಡ್ಕೊ, ಹೋಗು ಹೋಗ. ಪಾರ್ವತಿ, ಯಾವುದ್ರ ಬಗ್ಗೆನೂ ಹೆಚ್ಚಿಗೆ ಯೋಚನೆ ಮಾಡಕ್ ಹೋಗ್ಬೇಡ. ಮೊದಲೇ ಮಗನ್ ದೂರ ಮಾಡ್ಕೊಂಡು ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಿದೀಯಾ. ಅನುಪಮಳ ವಿಷಯದಲ್ಲೂ ಕೂಡ ತುಂಬಾ ಕೊರಗ್ತಾ ಇದೆಯಾ? ಪಾರ್ವತಿ, ಪೂಜೆಗೆ ಸಮಯ ಆಯಿತು, ಹೋಗೋಣ ಬಾ. ಬಾ ಪಾರ್ವತಿ. ಕಲ್ಯಾಣಿ, ನಿನಗೋಸ್ಕರ ನೂಡಲ್ಸ್ ಮಾಡಿದ್ದೀನಮ್ಮ. ನಾನ್ ನೂಡಲ್ಸ್ ತಿಂತೀನಿ ಅಂತ ನಿನ್ನ ಹತ್ರ ಏನ್ ಹೇಳಿಲ್ವಲ್ಲ? ನಿನ್ ತಂದೆ ಹೇಳಿದ್ರಮ್ಮ ನಿನಗ್ ಚೈನೀಸ್ ಫುಡ್ ಇಷ್ಟ ಅಂತ, ಅದಕ್ಕೆ ಮಾಡಿರೋದು. ನಮ್ಮಪ್ಪನ್ ಭೇಟಿ ಮಾಡಿ ನನ್ನ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡಿದ್ಯಾ? ಚೆನ್ನಾಗೇ ಇದೆ. ಮತ್ತಿದಕ್ಕೇನ್ ಹೇಳ್ತೀಯಾ? ಈ ಫೋಟೋ ನಿನಗೆಲ್ ಸಿಕ್ತು? ಎಲ್ ಸಿಕ್ಕಿದ್ರೆ ನಿನ್ಗೇನು? ಹಾರ ಹಾಕೊಂಡು ನಮ್ಮಪ್ಪನ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ. ನಮ್ಮಮ್ಮನ ಸ್ಥಾನನ ಕಿತ್ಕೊಂಡೆ. ಮದ್ವೆ ಆಗಿರೋ ನಮ್ಮಪ್ಪನ ಟ್ರ್ಯಾಪ್ ಮಾಡಿ ಅವರನ್ನ ಬುಟ್ಟಿಗೆ ಹಾಕೊಂಡೆ. ನಿನಗ್ ಸ್ವಲ್ಪನಾದ್ರೂ ನಾಚಿಕೆ ಇದ್ದಿದ್ರೆ ಹೀಗ್ ಮದ್ವೆ ಆಗಿರೋ ಗಂಡ್ಸನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಅನ್ಕೋತಾನೆ ಇರ್ಲಿಲ್ಲ ನೀನು. ಕಲ್ಯಾಣಿ, ನೀನ್ ತಪ್ಪಾಗಿ ಯೋಚನೆ ಮಾಡ್ತಿದ್ಯಾ. ನಿಜವಾದ ವಿಷಯ ನಿನಗೆ ಗೊತ್ತಿಲ್ಲಮ್ಮ. ನನ್ ಕೈಯಲ್ಲೇ ಸಾಕ್ಷಿ ನಿಟ್ಕೊಂಡಿರುವಾಗ ನಿನ್ ಬಾಯಿಂದ ಸುಳ್ಳು ಬರ್ಲೇಬಾರ್ದು. ಇಷ್ಟೆಲ್ಲ ಆದ್ಮೇಲೂ ಕೂಡ ನೀನ್ ಈ ತರ ಮಾತಿಗೂ ಜೈಲಿಗೆ ಹೋಗ್ತಿದ್ಯಾ ಅಂದ್ರೆ ಅವ್ರು ಜೈಲಲ್ಲಿ ಇದಾರೆ ಅಂತ ನೀನು ಅನ್ಕೋತಾ ಇಲ್ಲ ಅನ್ಸುತ್ತೆ. ನೀವಿಬ್ರು ಲವ್ ಬರ್ಡ್ಸ್ ತರ ತಿರ್ಗೋ ಪಾರ್ಕ್ ಅನ್ಕೋತಾ ಇದ್ಯಾ.
ಅಮ್ಮ, ಸೂರ್ಯ ಭಗವಂತನಿಗೆ ತುಂಬಾ ಪ್ರೀತಿ ಪಾತ್ರವಾಗಿರುವ ಅರ್ಕಪತ್ರನ ಪೂಜೆಗೆ ಇಟ್ಟಿಲ್ಲಮ್ಮ. ಮುಗೀತು ನನ್ನ ಕಥೆ. ಅಂದ್ರೆ ಏನ್ ಪುರೋಹಿತ್ರೆ? ಅರ್ಕ ಅಂದ್ರೆ ಎಕ್ಕದ ಗಿಡ. ಆ ಸೂರ್ಯ ದೇವನ್ಗೆ ಇನ್ನೊಂದು ಹೆಸರು ಅರ್ಕ. ಹೋಗಿ 7 ಎಕ್ಕದ ಎಲೆನ ತಗೊಂಡ್ ಬಾ. ಸರಿ ಅತ್ತೆ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಬೆಳಿಗ್ಗೆನೆ ಬರೋದಕ್ಕೆ ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ ಡಾಕ್ಟ್ರೆ, ಪೂಜೆ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ. ಪೂಜೆ ಆದ್ಮೇಲೆ ಪ್ರಸಾದ ತಗೊಂಡು ಆಮೇಲೆ ಚೆಕಪ್ ಮಾಡಿದ್ರಾಯ್ತು. ಸರಿ ಯಜಮಾನ್ರೆ. ಇದು ತಗೊಳ್ಳಿ ಪುರೋಹಿತ್ರೆ. ಅಮ್ಮ, ಸ್ವಾಮಿಗೆ ಇಷ್ಟವಾಗಿರೋ ಮೋದಕ ಪ್ರಸಾದನ ಇಟ್ಟಿಲ್ಲ ಅಮ್ಮ. ಹೋಗ್ತೀನಿ ಅತ್ತೆ. ಅದೇ ಅನುಪಮ ಇದ್ದಿದ್ರೆ ಯಾವುದು ಕಡಿಮೆ ಆಗ್ದಾಗೆ ಪೂಜೆ ಏರ್ಪಾಟೆಲ್ಲ ಅವಳೇ ಮಾಡಿರೋಳು. ದೇವರ ಹಾಡ್ ಹಾಡಿ ಅವಳೇ ಪೂಜೆ ಮಾಡ್ತಿದ್ಲು. ನಿಜಾನೇ ಅದ್ಕೆ ಅನುಪಮ ಇಲ್ದಿರೋ ಮನೆ ಬಿಕ್ಕು ಅನ್ನಿಸ್ತಾ ಇದೆ. ಯಾವ ಲೋಪನೂ ಕಾಣಿಸಲ್ಲ. ತುಂಬಾ ಚೆನ್ನಾಗಿ ಸೂರ್ಯದೇವನ ಪೂಜೆ ನಡೀತಾ ಇದೆ. ಎಲ್ರೂ ನೋಡ್ತಾ ಇರಿ. ಪುರೋಹಿತ್ರೆ, ಪೂಜೆನ ಮುಂದುವರಿಸಿ. ಸರಿನಮ್ಮ. ಇದು ತಗೊಳ್ಳಿ. ಅಪ್ಪಪ್ಪ, ನನಗೆ ಯಾಕೆ ಹೊಡಿತಿದ್ಯಾ? ನನ್ನ ಹೊಡೆಯೋದಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳು. ನಮ್ಮಮ್ಮನ ಸಾಯಿಸಿದ ತರಾನೆ ನನ್ನನ್ನು ಸಾಯಿಸ್ಬಿಡ್ತೀಯ ಅಲ್ವಾ? ಸಾಯಿಸು, ಸಾಯಿಸು. ನಮ್ಮ ಅಪ್ಪ ಅಮ್ಮನ ಮಧ್ಯೆ ಕಿಚ್ಚು ಹಚ್ಚಿದೆ. ಮದ್ವೆ ಆಗಿರೋ ಗಂಡಸನ್ನ 2ನೇ ಮದ್ವೆ ಮಾಡ್ಕೊಳ್ಳೋದು ತಪ್ಪು ಅಂತ ಆ ಹುಚ್ಚು ಮುದ್ಕಂಗೂ ಕೂಡ ಗೊತ್ತು. ಅವನಿಗಿರೋಷ್ಟು ಬುದ್ಧಿ ಕೂಡ ನಿನಗಿಲ್ದಿರೋ ಹಾಗಾಗಿದೆ. ಕಲ್ಯಾಣಿ, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಿನ್ ತಂದೆಗೂ ನನಗೂ ಇದ್ದ ಸಂಬಂಧನ ಅಕ್ರಮ ಸಂಬಂಧ ಅಂತ ಯಾಕೆ ಅನ್ಕೊಳ್ತಿದೀಯಾ? ನಮ್ಮಿಬ್ರದು ಪವಿತ್ರವಾದ ಸಂಬಂಧ. ತಿಳಿಸ್ತ್ಯಾ? ಅದು ಪವಿತ್ರ ಸಂಬಂಧ ಅಂತ ನೀನ್ ಹೇಳ್ತಿದ್ಯಾ? ಹಾಗಾದ್ರೆ ನಮ್ಮಮ್ಮನ ಯಾಕೆ ಸಾಯಿಸ್ದೆ? ಇವಾಗ ನನ್ನನ್ನ ಯಾಕೆ ಸಾಯಿಸ್ಬೇಕು ಅನ್ಕೋತಿದ್ಯಾ? ಏನ್ ಮಾತಾಡ್ತಿದ್ಯಾ ಕಲ್ಯಾಣಿ? ನಾನ್ ನಿನ್ನನ್ ಸಾಯಿಸ್ಬೇಕು ಅಂತಿದ್ದೀನ? ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಾನ್ ಸತ್ತೋದ್ರೆ ನಿನ್ನ ನಮ್ಮಪ್ಪನ ಜೊತೆ ಸಂತೋಷವಾಗಿ ಜೀವನ ಮಾಡ್ಬೋದು ಅಂತ ಅನ್ಕೋತಿದ್ಯಾ ಅಲ್ವಾ? ಸಾಕ್, ಬಾಯಿ ಮುಚ್ಚು. ನಿಂದನೆಗಳನ್ನ ಮಾಡೋದಕ್ಕೂ ಒಂದು ಮಿತಿ ಇರುತ್ತೆ. ನಿಮ್ಮಪ್ಪ ನಾನು ಒಂದಾಗಿರೋದಕ್ಕೆ ನಿಮ್ಮಮ್ಮನ ಸಾಯಿಸ್ಬೇಕು ಅನ್ನೋ ಅವಶ್ಯಕತೆ ನನಗಿರ್ಲಿಲ್ಲ. ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ ಕಲ್ಯಾಣಿ. ನಾನೇ ನಿಂದನೆಗಳನ್ನ ಮಾಡ್ತಿಲ್ಲ, ನಿಜಾನೇ ಹೇಳ್ತಾ ಇದೀನಿ. ಈ ನೂಡಲ್ಸ್ ಮೇಲೆ ನೀನ್ ಹಾಕಿರೋದು ಸಾಸ್ ಅಲ್ಲ, ವಿಷ. ನನಗಿಷ್ಟ ಅಂತ ನೂಡಲ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಇದ್ರಲ್ಲಿ ನೀನು ವಿಷ ಬೆರೆಸಿದ್ಯಾ? ನಾನೀ ನೂಡಲ್ಸ್ ತಿಂದು ನನ್ ಪ್ರಾಣ ಬಿಡ್ಬೇಕು ಅನ್ನೋದೇ ತಾನೇ ನಿನ್ನ ಉದ್ದೇಶ? ಅಯ್ಯೋ, ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಹೇಳ್ತಿರೋದೇ ನಿಜ. ಇದ್ರಲ್ಲಿ ನೀನು ವಿಷ ಹಾಕಿ ನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ಅಲ್ವಾ?
ಇದ್ರಲ್ಲಿ ವಿಷಯ ಇರೋದಕ್ಕೆ ಹೇಗ್ ಸಾಧ್ಯ? ನನ್ನನ್ನು ಗೋಡು ಹಿಕ್ಕೊಳ್ಳೋದಕ್ಕೆ ಹೀಗೆ ಹೇಳ್ತಿದ್ಯಾ ನೀನು? ನನ್ನನ್ನ ಸಾಯಿಸ್ಬೇಕು ಅಂತಾನೆ ಹೀಗ್ ಮಾಡ್ತಾ ಇದ್ಯಾ ನೀನು? ಅಯ್ಯೋ, ಇದ್ರಲ್ಲಿ ವಿಷಯ ಇದೆ ಅಂತ ನಿನಗೆ ಯಾರು ಹೇಳ್ದವ್ರು? ನನಗ್ ಗೊತ್ತು, ಇದ್ರಲ್ಲಿರೋದು ವಿಷ ವಿಷ ವಿಷ. ನಮ್ಮಮ್ಮನ್ನೇ ಸಾಯಿಸ್ದೋಳ್ ನೀನು. ನನ್ನನ್ನು ಸಾಯಿಸೋದು ನಿನಗ್ ಲೆಕ್ಕನೇ ಅಲ್ಲ. ಇದ್ರಲ್ಲಿ ವಿಷಯ ಇಲ್ಲ ಅಂತ ನಾನು ನಿನಗೆ ಪ್ರೂವ್ ಮಾಡಿ ತೋರಿಸ್ತೀನಿ ನೋಡು.